ಸೇತುವೆಗೆ ತಡೆಗೋಡೆ ಇಲ್ಲದೆ ಎಡವಟ್ಟಾಗಿದ್ದು ನದಿಗೆ ಬಿದ್ದಿದೆ ಕಾರು. ಕಾರಿನ ಸಮೇತ ದಂಪತಿಗಳು ನದಿಗೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಬಳಿ ಸೋಮಾವತಿ ನದಿಯಲ್ಲಿ ಈ ಅವಘಡ ನಡೆದಿದೆ. ಸೋಮಾವತಿ ನದಿಗೆ ತಡೆಗೋಡೆ ಇಲ್ಲದೆ ಇರೋದ್ರಿಂದ ಕಾರು ನದಿಗೆ ಬಿದ್ದಿದೆ. ನೀರಿಗೆ ಬಿದ್ದ ಕಾರಿಗೆ ಬಂಡೆ ಅಡ್ಡ ಸಿಕ್ಕಿದ್ರಿಂದ ಈ ದಂಪತಿಗಳು ಬದುಕುಳಿದಿದ್ದಾರೆ. ಒಂದು ವೇಳೆ ಬಂಡೆ ಅಡ್ಡ ಇರಲಿಲ್ಲ ಅಂದಿದ್ದಿದ್ರೆ ಕಾರಿನ ಸಮೇತ ಕೊಚ್ಚಿ ಹೋಗ್ತಾ ಇದ್ರು ದಂಪತಿಗಳು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೀರು ರಭಸವಾಗಿ ಹರಿತಾ ಇರೋದ್ರಿಂದ ಕೆಲ ಕಾಲ ಆತಂಕ ಇತ್ತು. ಕಾರು ನದಿಗೆ ಬೀಳ್ತಾ ಇದ್ದಂತೆ ಸ್ಥಳೀಯರು ದಂಪತಿನ ರಕ್ಷಣೆ ಮಾಡಿದ್ದಾರೆ. ತಡೆಗೋಡೆ ಬಗ್ಗೆ ಸ್ಥಳೀಯರು ಎಷ್ಟೇ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಇಲ್ಲಿವರೆಗೆ ತಲೆ ಕೆಡಿಸಿಕೊಂಡಿಲ್ಲ. ಸುಮಾರು 4-5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಭಾಳ ವೆಹಿಕಲ್ ಎಲ್ಲ ಬಂದು ಸೈಡ್ ನಿಲ್ತವೆ. ಇಲ್ಲಿಗೆ ಒಂದು 5-6 ಗಾಡಿ ಎಲ್ಲ ಡ್ಯಾಮೇಜ್ ಆಗಿ ಸಮಸ್ಯೆಗಳಾಗಿದೆ. ತಿರುಗಿ ಇನ್ನು ಮತ್ತೆ ಇವತ್ತೊಂದು ಗಾಡಿ ಸಮಸ್ಯೆ ಆಗಿದೆ. ಈಗ ಆದಷ್ಟು ಬೇಗ PWD ಅವರು ತಡೆಗೋಡೆ ಮಾಡಲೇಬೇಕಿದೆ. ಸರ್, ಈಗ ಇದು ಎಷ್ಟೊತ್ತಿ ಆಗಿದೆ ಸರ್ ಈ ಘಟನೆ? ಇದೀಗ ಒಂದು 10:30 ಟೈಮ್ ಆಗಿದೆ. ಯಾರಿಗಾದ್ರೂ ಏನಾದರೂ ಪೆಟ್ಟಾಗಿದೆ ಸರ್? ಪೆಟ್ಟಾಗಿಲ್ಲ. ಡ್ರೈವರ್ ಒಬ್ಬರೇ ಇದ್ದರು, ಫ್ಯಾಮಿಲಿ ಮೇಲ್ಗಡೆ ಇದ್ದರು. ಆ ಮೇಲ್ಗಡೆ ಇಲ್ಲಿ ಬಿಟ್ಟು ಇಲ್ಲಿಂದ ಕೆಳಗಡೆ ಹೋಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.